ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ 3 ತಿಂಗಳ 265 ಕಬ್ ಐತಿ. ಅದು ಹೆಂಗೆ ಬಂದೈತಿ, ಏನೇನು ಆಗೈತಿ ಅನ್ನೋದು ನೋಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ, ವಿಡಿಯೋನ ಚಾಲೂ ಮಾಡೋಣ. ನೋಡ್ಬೋದು ಸ್ನೇಹಿತರೆ, ಇದು 3 ತಿಂಗಳ 265 ಕಬ್ಬಿನ ಬೀಜ. ಇದು ಹಚ್ಚಿದ ನಾಟಿ ಮಾಡಿ 3 ತಿಂಗಳಾಗಿದೆ. ಇದ್ರೊಳಗೆ ಉಳ್ಳಾಗಡ್ಡಿ ಇದೆ ನೋಡಿ ಫ್ರೆಂಡ್ಸ್. ಉಳ್ಳಾಗಡ್ಡಿ ಅಂದರೆ ಡಬಲ್ ಆದಾಯ, ಕಬ್ಬು ಮತ್ತು ಡಬಲ್ ಆದಾಯ ಬರುವ ಹಾಗೆ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲೊಬ್ಬರು ರೈತರು ನೋಡ್ಬೋದು 3 ತಿಂಗಳ ಕಬ್ಬು ಸ್ನೇಹಿತರೆ. ಇದು ಇಲ್ಲ ಅಂದರೂ ಒಂದು 5.5 6 ಫೂಟ್ ತನಕ ಎತ್ತರಾಗೈತೆ ನೋಡ್ರಿ. ಈಗ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಒಳಗೆ ಹೊಂಟಿದ್ದೇವೆ ನೋಡ್ರಿ ಫ್ರೆಂಡ್ಸ್. ಇದು ಯಾವ ರೀತಿ ಬೆಳೆದಿದೆ ನೋಡಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಮರಿನೂ ಅಷ್ಟೇ ಬಂದಿದೆ ನೋಡಿ. ಇಲ್ಲಿ ನೋಡ್ಬೋದು, ಮರಿನೂ ಅಷ್ಟೇ ಬಂದಿದೆ ಫ್ರೆಂಡ್ಸ. ಕಬ್ಬು 265 ಉತ್ತಮ ಇಳುವರಿ ಕೊಡುವ ನಿರೀಕ್ಷೆಯಲ್ಲಿದೆ ನೋಡಿ ರೈತರೇ. ಇದು ನೋಡ್ಬೋದು ರೈತರೇ, ಇಲ್ಲಿ ಮರಿ ಎಷ್ಟು ಬಂದಿದ್ದಾವೆ ನೋಡಿ ಫ್ರೆಂಡ್ಸ್. ಇದು ನೋಡಿ 1 2 3 4 ಮರಿ ಬಂದಿದ್ದಾವೆ. ಹಾಗೆ ಗಣಿಕೆನೂ ಕಟ್ಟಿದೆ. ಇದು 265 ಮರಿ 3 ತಿಂಗಳ ಕಬ್ಬ. ಎಷ್ಟು ಗಣಿಕೆ ಆಗೈತೆ ಅಂದ್ರೆ ನೋಡ್ಬೋದು. ಇಲ್ಲಿ 2 ಗಣಿಕೆ ಆಗಿದೆ ನೋಡಿ ರೈತರೇ. 1 2 ಗಣಿಕೆ, ಇಲ್ಲೊಂದು ಗಣಿಕೆ ಈಗ ಆಗ್ತಾ ಇದೆ, 3ನೇ ಗಣಿಕೆ. ಹಾಗೆ ಇಲ್ಲಿ 3 ಗಣಿಕೆ ಆಗಿದೆ ನೋಡಿ ಇಲ್ಲಿ ರೈತರೇ. 1 2 3 ತಿಂಗಳ ಕಬ್ಬು ಐತಿ, 3 ಗಣಿಕೆ ಐತಿ ನೋಡ್ರಿ. ಈಗ 3 ತಿಂಗಳ ಕಬ್ಬು 3 ಗಣಿಕೆ ಆಗಿದೆ ಫ್ರೆಂಡ್ಸ್. ಇದು ನೋಡ್ಬೋದು ಎಲ್ಲಿ ಎಷ್ಟು ಕಾಸ್ಟ್ಲಿ ಬೆಳೆದಿದೆ ಕಬ್ಬು. ಏನೂ ಒಂದು ರೋಗ ಇಲ್ಲ, ಏನೂ ಇಲ್ಲ ನೋಡ್ರಿ. ಇಲ್ಲಿ ಎಲೆ ಮೇಲೆ ನೋಡ್ಬೋದು, ಒಂದು ರೋಗ ಇಲ್ಲ ಫ್ರೆಂಡ್ಸ್ ಇದಕ್ಕೆ. ಹಾಗೆ ಇದಕ್ಕೆ ರೈತರು ಬಂದು ಒಂದು ಡೋಸ್ ಗೊಬ್ಬರ ಮಾತ್ರ ಕೊಟ್ಟಿದ್ದಾರೆ ಅಂತೆ. ಹಾಗೆ ಒಂದು ಡ್ರೆಂಚಿಂಗನ್ನು ಮಾಡಿದ್ದಾರೆ ಅಂತೆ. ನೋಡ್ಬೋದು ರೈತರೇ, ಇಲ್ಲಿ ಮರಿ ಹೇಗೆ ಬರ್ತಾ ಇದ್ದಾವೆ ನೋಡಿ. ಇಲ್ಲಿ 1 2 3 4 5 6 ಮರಿ ಇದೆ ನೋಡಿ ಇದಕ್ಕೆ ಫ್ರೆಂಡ್ಸ್. 6 ಮರಿ ಹೊಡೆದಿದೆ ಇದು ಕಬ್ಬು. 1 2 3 4 5 6 ಮರಿ ರನ್ನಿಂಗ್ನಲ್ಲಿ ಇದೆ. ಹಾಗೆ ಇಲ್ಲೂ ಒಂದು ನೋಡ್ಬೋದು, ಇದು 2 3 4 ಮರಿ ರನ್ನಿಂಗ್ನಲ್ಲಿ ಈ ಕಬ್ಬ ಇದೆ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಎಷ್ಟು ದಟ್ಟವಾಗಿ ಬೆಳೆದಿದೆ ಕಬ್ಬು. ಮರಿನೂ ಅಷ್ಟ ಬಂದೈತೆ ನೋಡ್ರಿ. ಅದು 265 ಕಬ್ಬಿನ ಬೀಜು ಮರಿನೂ ಅಷ್ಟ ಬಂದೈತಿ ರೈತರೇ. ನೋಡ್ಬೋದು ಇಲ್ಲಿ ಕಬ್ಬು ಇದು ಉತ್ತಮ ಇಳುವರಿ ಕೊಡ್ತೈತೆ ನೋಡ್ರಿ. ಇದು ನಾವು ಇಲ್ಲಿ ದಂಡೆಯಲ್ಲಿ ನೋಡಿದ್ದೇವೆ ಫ್ರೆಂಡ್ಸ್. ಇದು ಒಡ್ನ್ಯಾಗ ಹೆಂಗಿದೆ, ಹಾಗೆ ಕಬ್ಬು ಒಡ್ನ್ಯಾಗ ಎಷ್ಟು ಗಣಿಕೆ ಆಗಿದೆ ನೋಡೋಣ ಬನ್ನಿ. 3 ತಿಂಗಳು ಕಬ್ಬು ಐತ್ರಿ. ಇದು ನೋಡ್ಬೋದು ಫ್ರೆಂಡ್ಸ. ನೋಡು ಬರ್ರಿ, ಇಲ್ಲಿ ಒಳಗೆ ಹೋಗೋಣ. ಕಬ್ಬು ಅದೆಲ್ಲ ಪಸಂದ ಕಿತ್ತೈತ್ರಿ ನೋಡ್ಬೋದು ರೈತರೇ. ನೀವೆಲ್ಲ ನೋಡ್ಬೋದು ಇಲ್ಲಿ ಕಬ್ಬು ಹೆಂಗೆ ಕಿತ್ತಿದೆ. ಇವು 4 ಫುಟಿನ ಸಾಲ, 2 ಫುಟಿನ ಸಾಲು ಕೊರೆದು ಈ ಉಳ್ಳಾಗಡ್ಡಿ ಉಗಿದಿದ್ದಾರೆ ನೋಡು. 2 ಫುಟಿನ ಸಾಲಿನಾಗ ಉಳ್ಳಾಗಡ್ಡಿ ಐತ್ರಿ ನೋಡ್ಬೋದು. ಇದು ಈ ರೀತಿ ಬೆಳೆದಿದೆ ಕಬ್ಬು ನೋಡ್ಬೋದು ರೈತರೇ. ಇಲ್ಲೆಲ್ಲ ಕಬ್ಬು ಅದೆಲ್ಲ ಪಸಂದ ಎತ್ತರ ಹೋಗಿದೆ ನೋಡ್ರಿ. ಇನ್ನೂ ಇದು ಈಗ ಬರೀ 3 ತಿಂಗಳ ಕಬ್ಬು ಐತ್ರಿ. ನಾ ಸಿಕ್ಕಂಗೆ ಬೆಳೆದೈತ್ರಿ. 1 ವರ್ಷದ ಹಾಗೂ ಕೂಡ ಫುಲ್ ಬೆಳವಣಿಗೆ ಆಗ್ತದೆ. ಇದು ಜೂನ್ನಲ್ಲಿ ನಾಟಿ ಮಾಡಿದ್ದಾರೆ ಫ್ರೆಂಡ್ಸ್. ಇದನ್ನು ಜೂನು, ಈ ಕಬ್ಬನ ಜೂನ್ ಜುಲೈ ಆಗಸ್ಟು ಸೆಪ್ಟೆಂಬರು ಅಂದರೆ 3 ತಿಂಗಳು ಕಬ್ಬು ಐತ್ರಿ. ಇದು ಜೂನ್ ತಿಂಗಳದಾಗ ಅದು 15ನೇ ತಾರೀಕಿಗೆ ಮಾಡಿದ್ದಾರೆ ಅಂತೆ. ಅಂದರೆ 3 ತಿಂಗಳು ಕಬ್ಬು ಆಗಿದೆ ಇದು ನೋಡ್ಬೋದು ಫ್ರೆಂಡ್ಸ್. ಒಡ್ನ್ಯಾಗೂ ಎಷ್ಟು ಹತ್ರ ಇದೆ ನೋಡ್ರಿ ಇಲ್ಲಿ ರೈತರೇ. ಒಡ್ನ್ಯಾಗೂ ಎಷ್ಟು ಹತ್ರ ಇದೆ ನೋಡ್ಬೋದು ರೈತರೇ. ಇದು ಡಬಲ್ ಆದಾಯ ನೋಡ್ರಿ. ಇದು ಉಳ್ಳಾಗಡ್ಡಿ ಹಾಕ್ಯಾರ ಐತಾ, ಉಳ್ಳಾಗಡ್ಡಿನೂ ಬರ್ತೈತಿ, ನಾವು ಕಬ್ಬುನು ಬೆಳಿತೈತಿ, ಕಾಟನು ಫುಲ್ ಆಕೈತಿ ಇದು ರೈತರೇ. ಈ ರೀತಿ ಮಾಡಿ ಹಚ್ಚೋದ್ರಿಂದ ಇಲ್ಲಿ ನೋಡ್ಬೋದು ರೈತರೇ. ಇಲ್ಲಿ ಎಷ್ಟು ಗಣಿಕೆ ಇದೆ ಅಂತ 4 ಗಣಿಕೆ ಐತಿ ನೋಡ್ರಿ ಇಲ್ಲಿ ಕಬ್ಬು. 1 ರೈತರೇ 2 3 4 ಗಣಿಕೆ, ಇಲ್ಲೊಂದು ಗಣಿಕೆ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ಅಂದರೆ 5ನೇ ಗಣಿಕೆ ರನ್ನಿಂಗ್ನಲ್ಲಿ ಇದೆ ಈ ಕಬ್ಬು. 5ನೇ ಗಣಿಕೆ ರನ್ನಿಂಗ್ನಲ್ಲಿ ಈ 265 ಕಬ್ಬಿಂದು ಇದೆ ನೋಡಿ. ಹಾಗೆ ಇದು 3 ತಿಂಗಳ ಕಬ್ಬಿದ್ರೂ ಇಷ್ಟು ಬೆಳವಣಿಗೆ ಇದೆ ನೋಡ್ರಿ ಇದು. ಹಾಗೆ ಮರಿನೂ ನೋಡ್ರಿ, ಸಿಕ್ಕಂಗೆ ಮರಿ ಬರ ಆಯ್ತು ನೋಡ್ರಿ ಇಲ್ಲಿ ರೈತರೇ. ಸಿಕ್ಕಂಗೆ ಮರಿ ಬರ ಆಯ್ತು ನೋಡ್ರಿ. ಇದು ಅಷ್ಟು ದಟ್ಟಾಗಿದೆ ಕಬ್ಬು ನೋಡ್ರಿ. ಇದು 265 ಇದ್ರೆ ಅಂಗ್ಲಾಗೋದಿಲ್ಲ ರೈತರೇ. ಇದು ಕಬ್ಬು ಫುಲ್ಲು ದಟ್ಟಾಗುತ್ತಿದೆ ನೋಡ್ರಿ. ಇಲ್ಲಿ ಎಷ್ಟು ರಿಕ್ ಇದೆ ಕಬ್ಬು ನೋಡ್ಬೋದು ರೈತರೇ. ಫುಲ್ಲು ರಿಕ್ ಐತ್ರಿ ಕಬ್ಬು. ಇದು ಮಾತ್ರ ರೌದಿ ಇದು ಎಲ್ಲಿ ನೋಡ್ಬೋದು ರೈತರೇ. ಒಂದು ರೋಗ ಇಲ್ಲ ನೋಡ್ರಿ ಇದಕ್ಕೆ ನೋಡ್ಬೋದು. ಫುಲ್ ಹಸಿರು ಮೆದುಗುಡ ಆದತ್ರಿ. ಇದಕ್ಕೆ ಜಂಗ್ ರೋಗ, ಆ ರೋಗ, ಈ ರೋಗ ಬೀಳ್ದೈತ್ರಿ. ಖರೆ ಈಗ ಯಾವ್ದು ಬಿದ್ದಿಲ್ರಿ ಇದು ಕಬ್ಬಿಗೆ ನೋಡ್ಬೋದು. ಇದು ಬೆಳಚಿ ಕಸ ಇದು ನೆಲಕ್ಕೆ ಐತಿ ನೋಡ್ರಿ. ಇದೀಗ ಸದ್ಯ ಇದಕ್ಕೆ ಬೆಳಚಿ ಕಸ ಐತಿ ಖರೆ, ಆದರೂ ಇದ್ರೂ ಹಿಂಗೆ ಐತ್ರಿ ಕಬ್ಬು. ಇದು ಅಂದರೆ ಕಬ್ಬು ನೆಲ ತಾಕತ್ತಿದ್ರೆ ಫುಲ್ ಬೆಳಿತೈತ್ರಿ ರೈತರೇ. ನೆಲ ಮೇನ್ ಇಂಪಾರ್ಟೆಂಟ್ ತಾಕತ್ತು. ಇದು ತಾಕತ್ತು ಐತಿ ಖರೆ, ಬೆಳಚಿ ಕಸನೂ ಐತ್ರಿ. ಇದ್ರೂ ಖರೆ ಈ ಪತಿ ಬೆಳೆದೈತಿ ನೋಡ್ರಿ. ಇದು ನೋಡ್ಬೋದು ರೈತರೇ. ಹಾಗೆ ಇದು ಮಸಾರಿ ಮಣ್ಣಿಗೆ ಈ ರೀತಿ ಕಬ್ಬು ಕೂತಿದೆ. ಉಳ್ಳಾಗಡ್ಡಿನೂ ಉತ್ತಮವಾಗಿದೆ ನೋಡ್ರಿ. ಉಳ್ಳಾಗಡ್ಡಿಯು 3 ತಿಂಗಳದ ಐತ್ರಿ, ಉತ್ತಮವಾಗಿದೆ. ಇಲ್ಲಿ ನೋಡ್ಬೋದು 10 ಮರಿಗಳ ಸಂಖ್ಯೆ ಇದೆ ನೋಡ್ರಿ ರೈತರೇ. ಇಲ್ಲಿ 10 ಮರಿಗಳ ಸಂಖ್ಯೆಯನ್ನು ಹೊಂದಿದೆ ಈ ಕಬ್ಬು ನೋಡ್ರಿ. ಇಲ್ಲಿಯೂ
ಯಾವ ರೀತಿ ಬಂದಿದೆ, ಒಂದೊಂದು ಗದಿನ ಆಗ್ತದೆ ಇದು ರೈತರೇ ನೋಡ್ರಿ ಇಲ್ಲಿ ಯಾವ ರೀತಿ ಮರಿ ಹೊಡಿತಾ ಇದೆ. ಹಾಗೆ ಇದು ಕಬ್ಬು ಯಾವ ರೋಗನೂ ಇಲ್ಲ. ಹಾಗೆ ಈ ಕಬ್ಬು ಉತ್ತಮ ಇಳುವರಿ ಕೊಡ್ತೈತೆ ರೀ ಫ್ರೆಂಡ್ಸ್. ಈ ಕಬ್ಬ ಬೀಜ ಈ 265 ಕಬ್ಬ ಹಚ್ಚೋದ್ರಿಂದ 265 ಕಬ್ಬಿದು ರೈತರೇ ಇನ್ನು ಉತ್ತಮ ಇಳುವರಿ ಕೊಡ್ತೈತೆ ನೋಡ್ರಿ. ಇಲ್ಲಿ ಕಬ್ಬು ಹೇಗಿದೆ ನೋಡ್ಬೋದು ರೈತರೇ. ಇಲ್ಲಿ ಇದು 3 ತಿಂಗಳ ಕಬ್ಬು ಇದೆ ಮಾತ್ರ ನೋಡ್ರಿ. ನಾ 9 ತಿಂಗಳ ಬೆಳವಣಿಗೆ ಐತ್ರಿ ಇದ್ರದ್ದು. ನಾವು 9 ತಿಂಗಳ ಬೆಳವಣಿಗೆ ಆಗ್ತದ, ಬೆಳವಣಿಗೆ ಎಷ್ಟು ಗಣಿಕೆ ಆಗ್ತದ ಹಾಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ರೈತರೇ. ಇನ್ನೂ ಯಾರು ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನ ಕೃಷಿಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇರ್ತೇವೆ ರೈತರೇ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನೋಡ್ಬೋದು ರೈತರೇ ಇಲ್ಲಿ ಕಬ್ಬು ಹೇಗೆ ಬೆಳೆದಿದೆ ನೋಡ್ರಿ. ಇಲ್ಲಿ ಬಂದೀವಿ, ಈಚೆ ಕಡೆ ಬಂದೀವಿ. ಈಗ ಎಲ್ಲ ಸರೌಂಡ್ ಕಬ್ಬು ತೋರಿಸಾಯ್ತಿದ್ದೀನಿ ನಿಮಗೆ ಎಷ್ಟು ಎತ್ತರ ಇದೆ ಅಂತ ನೋಡ್ಬೋದು. ಇಲ್ಲಿ ಎಷ್ಟು ಎತ್ತರ ಇದೆ ನೋಡ್ರಿ. ಅದೇ ನಿಮಗೆ ಹೇಳಿದ್ಲೆ ಬಿಳಿಚಿ ಕಸ ಐತತ್ತ ಫ್ರೆಂಡ್ಸ. ಇಲ್ಲಿ ನೋಡ್ರಿ, ಇಲ್ಲಿ ಬಿಳಿಚಿ ಕಸ ಐತಿ ಖರೆ ನೋಡ್ರಿ. ಇಲ್ಲಿ ಗ್ಯಾಪ್ ಇದು ಹಿಂಗಾಗಿದೆ ಅಂದರೆ ನೆಲ ಎಲ್ಲಿ ಹೆಚ್ಚು ತಾಕತ್ತೈತ್ಲಿ ಅಲ್ಲಿ ಫುಲ್ ಕಬ್ಬು ಬೆಳೆದೈತ್ರಿ. ಬಿಳಿಚಿ ಕಸ ಐತಲ್ಲಿ ಒಂದು ಸ್ವಲ್ಪ ಕಟ್ರ ಆಗ್ತೈತೆ ಫ್ರೆಂಡ್ಸ್, ಭಾಳ ಏನಾಗೋದಿಲ್ಲ, ಒಂದು ಸ್ವಲ್ಪ ಕಟ್ರ ಆಗ್ತದೆ. ಉಳಿದ ನೆಲದಾಗಂತೂ ನೋಡ್ರಿ ಇಲ್ಲಿ ಹೆಂಗಿದೆ ಕಬ್ಬು ಹಂಗಲಿದೆ ಫ್ರೆಂಡ್ಸ್. ಇದು ಗಣಿಕೆ ಮಾಡಿ ಹಚ್ಚಿದ್ದಾರೆ, ಒಂದೊಂದು ಗಣಿಕೆ ಮಾಡಿ ಒಂದೊಂದು ಕಣ್ಣು ಹಚ್ಚಿದ್ದಾರೆ. ಅದಕ್ಕೆ ಈ ರೀತಿ ಕಬ್ಬು ಮಸ್ತ್ ಕೂತೈತೆ ನೋಡ್ರಿ. ನೋಡ್ಬೋದು ಉಳ್ಳಾಗಡ್ಡಿನೂ ಹಂಗೆ ಐತಿ ಫ್ರೆಂಡ್ಸ, ಕಬ್ಬು ಹಂಗೆ ಐತಿ ರೈತರೇ ನೋಡ್ಬೋದು. ವಿಡಿಯೋದಲ್ಲಿ ತೋರ್ಸಾತಿದ್ದೇನೆ ನಿಮಗೆ ಈ ಕಬ್ಬು. ರೈತರು ನಾವು ಕಬ್ಬು ಆಯ್ಕೆ ಮಾಡುವಲ್ಲಿ ಬೀಜ ಯಾವ ರೀತಿ ಬೆಳೀತಿದೆ ಅಂತ ಮಾಹಿತಿ ಇದ್ರಿಗೆ ಇಲ್ಲ ರೈತರಲ್ಲಿ. ಅದರ ಸಂಬಂಧ ನಾವು ಸಂಬಂಧಪಟ್ಟ ವಿಡಿಯೋವನ್ನು ಮಾಡ್ತಾ ಇರ್ತೇವೆ ರೈತರೇ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಕೊನೆ ತನಕ ವಿಡಿಯೋವನ್ನು ನೋಡಿ ಫ್ರೆಂಡ್ಸ್. ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೇವೆ. ಇದು ಕಬ್ಬು ಉತ್ತಮ ಮರಿ ನೋಡ್ರಿ. ಮರಿ ಯಾವ ಪತಿ ಬಂದೈತೆ ರೀ, ಎಲ್ಲ ಕಡೆ ನೋಡಾಯ್ತು ರೀ. ಮರಿನ ಒಟ್ಟು ಸಿಕ್ಕಂಗೆ ಮರಿ ಹೊಡೋದು ನೋಡ್ರಿ ಇದು ರೈತರು. ಎಲ್ಲಿ ಬೇಕಾದಲ್ಲಿ ಮರಿನ ಐತಿ ನೋಡ್ರಿ ಕಬ್ಬು ರೈತರೇ. ಇಲ್ಲಿ ನೋಡ್ಬೋದು ಎಷ್ಟು ಹತ್ರ ಇದೆ. ಇದು 6 ಫೂಟ್ ಐತಿ ನೋಡ್ರಿ. ಇಲ್ಲಿ ಎತ್ತರಕ್ಕೆ 6 ಫೂಟ್ ಗರಿ ಎಲ್ಲ ಹಿಡಿದು 6 ಫೂಟ್ ಇದೆ ಎತ್ತರ. ಇನ್ನು ಕೇಳ್ದದ್ರಿ ಇನ್ನು 3 ತಿಂಗಳು ಬೆಳೆದಿದ್ದೆ ಬೇರೆ, ಇನ್ನು 3 ತಿಂಗಳು ಬೆಳೆದೇ ಬೇರೆ ನೋಡ್ರಿ. ಹಂಗಂದ್ರೆ ಈ 3 ತಿಂಗಳು ನಮ್ಮದು ಈ ನಾಟಿ ಮಾಡಿದ ಅವಧಿ ಇರತ್ತಲ್ಲ ರೀ. ಇದು ಆ ಪೋಸ್ಟಿಗೆ ಎಳೋದು ಲೇಟ್ ಆಗತ್ತೆ ಫ್ರೆಂಡ್ಸ. ಇನ್ನು 3 ತಿಂಗಳದಾಗ ನೋಡತ್ತೀರಿ ಹೆಂಗೆ ಕೇಳ್ದತ್ತ. ಇನ್ನು 3 ತಿಂಗಳದಾಗ ಎಷ್ಟು ಗಣಿಗೆ ಇರತ್ತೆ ಅಂದ್ರೆ 6 ತಿಂಗಳು ಕಬ್ಬು ಅನ್ನೋಕೆ ಹೋಗ್ಬೋದು. ಈ ಕಬ್ಬಿಗೀಗ ನೀರನ್ನು ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ರೈತರು ನೀರನ್ನು ಹೋಗಿಸ್ತಾ ಇದ್ದಾರೆ. 265 ಕಬ್ಬಿಗೆ ನೀರು ಬಿಟ್ಟಿದ್ದಾರೆ. ಈಗ ಇಲ್ಲಿ ನೀರು ಬಿಟ್ಟಿದ್ದು ತಂಪು ಅಷ್ಟ ಸಣ್ಣಂಗೆ ಹೆಚ್ಚಿಬಿಟ್ಟಿದ್ದಾರೆ ನೋಡಿ ರೈತರು. ಅಂದರೆ ನೀರು ಎಷ್ಟು ಮುಂದಲ್ಲೇ ಅಷ್ಟು ಕಬ್ಬು ಬೆಳೆದೈತ್ರಿ. ಅದು ಅಂದರೆ ನೀರು ಎಷ್ಟು ಇರೋದ್ಲೆ ಅಷ್ಟು ಕಬ್ಬು ಬೆಳೆದೈತಿ. ಬೆಳವಣಿಗೆನೂ ಅಷ್ಟು ಫಾಸ್ಟ್ ಆಕೈತಿ ರೀ ರೈತರೇ. ಗಣಿಕೆಗಳು ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಹೆಂಗೆ ಕಾಣ್ತಾ ಇದ್ದಾವೆ ನೋಡಿ. ಇಲ್ಲಿ ಗಣಿಕೆಗಳು ಹೇಗೆ ಕಾಣ್ತಾ ಇದ್ದಾವೆ ಅಷ್ಟೇ. ರಾವುದಿನೂ ಭಾಳ ಹಂಗೇನಿಲ್ಲ ಫ್ರೆಂಡ್ಸ್. ಈಗ ನೋಡ್ಬೋದು ರಾವುದಿನೂ ಉದುರಿ ಬೀಳ್ದೈತಿ ರೀ. ಅದು ಯಾವ ಥರ ಅದಂಗೆ ಕಬ್ಬ ಉದುರಿ ಬೀಳ್ದೈತೆ. ನಾವು ಹಿಂದ್ಕೊಂಡು 265 ಒಂದು 8 ತಿಂಗಳು ಕಬ್ಬಿನ ವಿಡಿಯೋ ಮಾಡಿದ್ದೀವಿಲ್ಲ ರೀ. ಅದ್ರೊಳಗೆ ಫುಲ್ ಉದುರಿ ಬಿದ್ದೈತಿ ರೀ ರಾವುದಿ. ಇದ್ರೊಳಗೆ ನೋಡ್ರಿ ಹೆಂಗೆ ಆಗೈತಿ. ಇದು ಉದುರಿ ಬೀಳಾದೈತಿ. ಇನ್ನು ಬರ್ಬರ್ತ ಹೈಟ್ ಹೆಂಗೆ ಹೋಗತ್ಲೆ ರೀ ಕಬ್ಬು ಎತ್ತರ ಆಗತ್ಲೆ ಅವಾಗ ಎಲ್ಲ ರಾವುದಿ ಮಗ್ಗಲ್ದು ಉಚ್ಚಿ ಬೀಳ್ದೈತಿ ರೀ. ಅದು ಉಚ್ಚಿ ಬೀಳೋದ್ರಿಂದ ಕಬ್ಬು ಬೆಳವಣಿಗೆ ದೌಟ್ ಆಗತ್ತೆ ರೀ. ಉಳಿದ ಕಬ್ಬು ರಾವುದಿಗಳನ್ನ ಇಟ್ಕೋತಾವ್ರಿ. ಇದಾವು ಇಷ್ಟುಗೋಲ್ರಿ ಫ್ರೆಂಡ್ಸ್ ನೋಡ್ಬೋದು ರೈತರಲ್ಲಿ. ಹಾಗೆ ಇನ್ನೂ ಯಾರು ನಮ್ಮ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನಾವು ಕೃಷಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ ರೈತರೇ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಒಂದು ವಿಡಿಯೋನ ತರೋಣ ಫ್ರೆಂಡ್ಸ್.